ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಈ ವ್ಲಾಗ್ ಏನಪ್ಪ ಅಂದರೆ ಮಕ್ಕಳಿಗೆ ಹುಷಾರಿದ್ದಿಲ್ಲಲ್ವಾ, ಅದೇ ವ್ಲಾಗೇ ಕಂಟಿನ್ಯೂ ಆಗಿರುತ್ತೆ. ಕೆಲವೊಂದು ಸರಿ ಹೇಗಾಗ್ಬಿಡುತ್ತೆ ಮನೇಲೆ ಅಂದರೆ, ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಯಾವತ್ತು ತುಂಬ ನಮಗೆ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲ, ಇಲ್ಲ ನಮಗೆ ಹುಷಾರಿಲ್ಲ, ಕೆಲಸ ಜಾಸ್ತಿ ಇರುತ್ತೆ, ಆ ಟೈಮಲ್ಲೇ ಬೇಕಂತಲೇ ಅದು ಜಾಸ್ತಿ ನಮಗೆ ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ. ಡೈಲಿ ಮನೇಲಿ ಕೆಲಸ ಎಷ್ಟು ಇರುತ್ತೆ ಅಂತೇಳ್ಬಿಟ್ಟು ಎಲ್ಲ ಮನೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಬಟ್ ಈ ಥರ ಮಕ್ಕಳಿಗೆ ಹುಷಾರಿಲ್ದಾಗೆ ಅದು ಇನ್ನೂ ಒಂದು ಸ್ವಲ್ಪ ಡಬಲ್ ಕೆಲಸ ನಮಗೆ ಆಗಿಬಿಡುತ್ತೆ. ಇವತ್ತಿನ ದಿನ ನನಗೂ ಹಾಗೆ ಆಗಿತ್ತು. ಎಷ್ಟೊಂದು ಕೆಲಸ ಅಂದರೆ, ನನಗೆ ನಾರ್ಮಲಾಗೆ ಮನೆ ಕೆಲಸ ತುಂಬ ಇರುತ್ತೆ, ಅದರಲ್ಲೂ ಮಕ್ಕಳಿಗೂ ಹುಷಾರಿಲ್ಲ, ನನಗೂ ಕೆಮ್ಮು ಶೀತ ಆಗಿಬಿಟ್ಟಿದೆ. ಅದರಲ್ಲೂ ನನಗೂ ಅಂತೂ ಇವತ್ತು ಎಲ್ಲ ಡಬಲ್ ಕೆಲಸಗಳೇ. ಪಾಪುಗೆ ಹುಷಾರಿಲ್ಲ, ಸಾಕ್ಷಿ ಪಾಪುಗೆ ಹಾಸ್ಪಿಟ್ಲಿಗಾದರೂ ನಿನ್ನೆ ಆದರೂ ತೋರಿಸ್ಕೊಂಡು ಬಂದಿದ್ವಿ. ಅವಳು ತುಂಬ ಹಠ ಮಾಡ್ತಾಯಿದ್ಲು. ಈ ಟೈಮಲ್ಲೇ ನನಗಿನ್ನು ಇಷ್ಟೊಂದು ಕೆಲಸ ಅಂದರೆ, ಫಸ್ಟು ಗೀಝರ್ ಕೆಟ್ಟೋಗ್ಬಿಟ್ಟಿದೆ. ಈ ಕಡೆ ನಾನು ಮಕ್ಕಳಿಗೆ ನೀರು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸ್ಕೊಬೇಕು, ತಿಂಡಿ ಮಾಡಬೇಕು. ಇನ್ನು ಇರೋದು ಒಂದೇ ಸ್ಟವ್ವು. ಮಕ್ಕಳಿಗೆ ಮತ್ತು ಸ್ನಾನಕ್ಕೆ ನೀರನ್ನು ಇಡಬೇಕು ಅಂದರೆ ಎಷ್ಟೊಂದು ಕಷ್ಟ ಆಗ್ಬಿಡುತ್ತೆ ಬೆಳಗ್ಗೆ ಟೈಮಲ್ಲೂ. ಅಂದರೆ ಬೇಗನೆ ಎದ್ಬಿಟ್ಟು ತಿಂಡಿ ಮಾಡೋಣ ಅಂದರೆ ತಿಂಡಿ ಆರೋಗ್ಬಿಡುತ್ತೆ. ಏನೇ ಹಾಟ್ ಬಾಕ್ಸಿಗೆ ಹಾಕಿಟ್ರು ತಿನ್ನೋಷ್ಟರೊಳಗೆ ಆರೋಗ್ಬಿಡುತ್ತೆ. ಮತ್ತು ನೀರಿಟ್ರೂ ಮಕ್ಕಳು ಎದ್ದೇಳಿಸೋರು ಮುಂಚೆನೇ ನೀರು ಕಾಯಿಸಿದ್ರೆ ಅದೂ ಆರೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಇವಾಗ ಒಂದು ಟೈಮಿಂಗಿಗೆ ಎಲ್ಲನೂ ಮಾಡ್ಕೊಬೇಕು. ನಾವೆಷ್ಟೇ ಬೇಗನೆ ಮಾಡ್ಕೊತೀವಿ ಅಂದ್ರೂ ಅದು ಸರಿ ಇರಲ್ಲ. ಹಾಗಾಗ್ಬಿಟ್ಟು ಇವಾಗ ಎದ್ಬಿಟ್ಟು ನಾನು ಮೊದಲಿಗೆ ಬಿಸಿನೀರು ಇಟ್ಟಿದ್ದೀನಿ ಕಾಯೋಕ್ಕೆ. ಈ ಕಡೆ ಒಂದು ಸೈಡ್ ಇಟ್ಬಿಟ್ಟು, ಯಾಕಂದರೆ ಗೀಝರ್ ಕೆಟ್ಟೋಗ್ಬಿಟ್ಟಿದೆ ಅಲ್ವಾ, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. 3 ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ಮೂರು ಜನಕ್ಕೂ ಸ್ನಾನ ಮಾಡಿಸೋದಕ್ಕೆ ಬಿಸಿನೀರು ಬೇಕೇ ಬೇಕು. ಹಾಗಾಗ್ಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಈ ಕಡೆ ನಾನು ಕುಕ್ಕರಲ್ಲಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಮಂಗಳೂರು ಇಡ್ಲಿನೇ ಮಾಡ್ತಾಯಿದ್ದೆ ಆ ಪಾತ್ರೆಯಲ್ಲಿ. ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಬೇಗ ಆಗುತ್ತೆ ಅಂತೇಳಿ ಇಡ್ಲಿ ಕುಕ್ಕರಲ್ಲೇ ನಾನು ಇವತ್ತು ಹಾಕಿಡ್ತಾ ಇದ್ದೀನಿ. ಸಿಂಪಲಾಗಿ ನಾನು ಅಕ್ಕಿ, ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕಿಬಿಟ್ಟು ರಾತ್ರಿ ನೆನೆಸಿಟ್ಟು ರುಬ್ಬಿ, ರೈಸ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ರುಬ್ಬಿಡ್ತೀನಿ. ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಮಾತ್ರ. ಇವಾಗ ಎಲ್ಲ ಒಂದು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಾಕಿ ಹಚ್ಚಿಟ್ಬಿಟ್ಟು, ಒಂದು ಸ್ವಲ್ಪ ತುಂಬಾ ಗಟ್ಟಿ ಇರಬಾರ್ದು ಇಡ್ಲಿ ಹಿಟ್ಟು, ಒಂದು ಸ್ವಲ್ಪ ನೀರಂಗಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ. ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಬಿಟ್ಟಿದ್ದೆ ನಾನು. ನೀರು ಕುದ್ದಾಕಿದ್ಮೇಲೆ ಹಿಟ್ಟು ಹಾಕಿ ಇಟ್ಬಿಟ್ಟು ಇವಾಗ ಇಡ್ತಾಯಿದ್ದೀನಿ. ನೋಡಿರಿ, ಈ ಕಡೆ ನೀರು ಇಟ್ಟಿದ್ದೀನಿ ಮಕ್ಕಳಿಗೆ ಸ್ನಾನಕ್ಕೆ, ಒಂದು ಸ್ವಲ್ಪ ಮೈಗಷ್ಟೇ ಸ್ನಾನಕ್ಕೆ. ಒಬ್ಬೊಬ್ರಿಗೆ ನೀರು ಇಟ್ಟಿಟ್ಟು ನಾನು ತೊಗೊಂಡೋಗಿ ಹಾಕ್ತಿದ್ದೀನಿ. ನಾನು ಹೇಳಿದೆ ಅಲ್ವಾ, ಯಾವತ್ತು ಕೆಲಸ ಇರುತ್ತೆ ಆವತ್ತೇ ತುಂಬ ಡಬಲ್ ಕೆಲಸ ಇರುತ್ತೆ ಅಂತೇಳಿ. ರಾತ್ರಿ ಆದರೂ ಎಲ್ಲ ನೀಟಾಗಿ ಗ್ಯಾಸ್ಕೆಟ್ ಎಲ್ಲ ನಾನು ಒರೆಸಿ ಕ್ಲೀನ್ ಮಾಡ್ತೀನಿ ಡೈಲಿ ನಾನು ಅದೇ. ಇವಾಗ ಬೆಳಿಗ್ಗೆ ಒಂದು ಸ್ವಲ್ಪ ಹಿಂಗೆ ಒರೆಸ್ಕೊಂಬಿಟ್ಟು ಹಾಗೆ ಅಡುಗೆ ಮಾಡ್ತಾಯಿರ್ತೀನಿ. ಯಾಕಂದರೆ ನೈಟ್ ಟೈಮಲ್ಲಿ ಏನಾದರೂ ಜಿರಳೆ ಪಲ್ಲಿ ಏನಾದರೂ ಓಡಾಡಿರುತ್ತೆ ಅಲ್ವಾ, ಹಾಗಾಗ್ಬಿಟ್ಟು ಬೆಳಿಗ್ಗೆ ಒಂದು ಸರಿ ಬಟ್ಟೆದಲ್ಲಿ ಒರೆಸ್ಕೊಂಡಿರ್ತೀನಿ ಅಷ್ಟೇ. ಹಾಲು ಇಟ್ಟಿದ್ದೀನಿ ಬಿಸಿಗೆ ಅಂತೇಳ್ಬಿಟ್ಟು, ಹಾಲೂ ಎಲ್ಲ ಉಕ್ಕೋಯ್ತು. ಎಷ್ಟೊಂದು ಕೆಲಸ ಅಂದರೆ ಇವತ್ತು ನನಗೆ ಈ ಥರ ಡಬಲ್ ಎಕ್ಸ್ಟ್ರಾ ಕೆಲಸನೇ ಇವತ್ತು ಜಾಸ್ತಿ ಆಗಿರೋದು. ಅದರಲ್ಲೂ ಪಾಪುಗೆ ಹುಷಾರಿಲ್ಲ, ಅವಳೇ ತುಂಬ ಹಠ ಮಾಡ್ತಿದ್ದಾಳೆ. ಅಂದರೆ ಈ ಥರ ಎಕ್ಸ್ಟ್ರಾ ಕೆಲಸಗಳೇ ನನಗೆ ಇವತ್ತು ತುಂಬ. ಫಸ್ಟು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ, ಗೀಝರ್ ಫಸ್ಟು ರೆಡಿ ಮಾಡಿಸ್ಕೊಂಬ ನಾಳೆ ಅನ್ನೋಷ್ಟರೊಳಗೆ, ಇಲ್ಲಾಂದರೆ ಯಾಕಂದರೆ ಇಷ್ಟೊಂದು ಜನಕ್ಕೆ ಗ್ಯಾಸಲ್ಲೇ ನೀರು ಇಟ್ಕೊಂಡು ಸ್ನಾನ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದು ಬೆಳಗ್ಗೆ ಟೈಮಲ್ಲಂತೂ ಗ್ಯಾಸ್ ಒಲೆ ಅಂತೂ ಫ್ರೀನೇ ಇರಲ್ಲ. 2 ಇದ್ರೂ ನನಗೆ ಸಾಲೋದಿಲ್ಲ. ಈ ಕಡೆ ಆ ಕಡೆ ಅಂತೇಳ್ಬಿಟ್ಟು ಮಾಡ್ತಾನೆ ಇರ್ತೀನಿ. ಇವತ್ತು ಸಾಂಬಾರು ಏನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕಂದರೆ ಒಂದು ಸೈಡ್ ಫುಲ್ಲು ಅವ್ರು ಮೂವರಿಗೂ ಆಮೇಲೆ ನಮ್ಮ ಮನೆಯವ್ರಿಗೂ ಸ್ನಾನಕ್ಕೆ ನೀರು ಇಡ್ತಾನೆ ಇದ್ದೆ. ಈ ಕಡೆ ಮತ್ತು ನೀರು ಕುಡಿಯೋಕ್ಕೆ ಕಾಯಿಸ್ಕೊಬೇಕು. ಹಾಗಾಗ್ಬಿಟ್ಟು ಬರೀ ಚಟ್ನಿ ಇಡ್ಲಿ ಅಷ್ಟೇ ಮಾಡಿಕೊಂಡೆ. ಪಾಪುಗೆ ಒಂದು ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೆ ಅಲ್ವಾ, ಅವಳು ಫುಲ್ ವಾಮಿಟ್ ಎಲ್ಲ ಮಾಡ್ಕೊಂಬಿಟ್ಟಿದ್ಲು ಬೆಡ್ ಮೇಲೆ ಮಲಗಿ. ಇವಾಗ ಅದೂ ಎಲ್ಲ ನಾನು ಬೆಡ್ ಮೇಲೆ ಹಾಕಿರುವಂಥ ಬೆಡ್ಶೀಟ್ ಎಲ್ಲ ತೆಗ್ದೆ. ಮಕ್ಕಳು ಚಿಕ್ಕಿರೋ ಮನೆ ಅಂತೂ ಮಕ್ಕಳು ಎಲ್ಲ ಗಲೀಜು ಮಾಡ್ತಾಯಿರ್ತಾರೆ. ಹಾಗಾಗ್ಬಿಟ್ಟು ನಾನು ಬೇರೆ ಬೆಡ್ ಕವರ್ ಹಾಕೋದಿಲ್ಲ. 1-2 ಹಳೆ ಬೆಡ್ಶೀಟ್ ಇರುತ್ತೆ ಅಲ್ವಾ, ಅದನ್ನು ಹಾಕಿಬಿಟ್ಟು ಆಮೇಲೆ ಒಂದು ಶೀಟ್ ಹಾಕಿ ಅದ್ರ ಮೇಲೆ ಬೆಡ್ ಕವರ್ ಹಾಕಿರ್ತೀನಿ ಯಾವಾಗಲೂ. ಇವಾಗ ಅವಳು ವಾಮಿಟ್ ಮಾಡಿದ್ದಕ್ಕೆ ಅದೆಲ್ಲ ಹಸಿ ಆಗೋಯ್ತು. ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ವಾಶಿಗೆ ಹಾಕಿ, ಬೆಡ್ಡೂ ಹಸಿಯಾಗಿತ್ತು, ಅದಕ್ಕೆ ಅದನ್ನು ಒಂದು ಸ್ವಲ್ಪ ತೆಗೆದ್ಬಿಟ್ಟು ಹೊರಗೆ ಹಾಕೋಣ ಅಂದರೆ ಪಾಪುನು ತುಂಬ ಹಠ ಮಾಡ್ತಿದ್ಲು. ಇವಳಿಗೆ ತಿಂಡಿ ತಿನ್ನಿಸಿ ಸಿರಪ್ ಎಲ್ಲ ಹಾಕಿಬಿಟ್ಟು
ತುಂಬ ಹೊತ್ತು ಅವಳನ್ನೇ ಇಟ್ಕೊಂಡು ಸಮಾಧಾನ ಮಾಡೋದಾಗುತ್ತೆ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಕೈಯೇ ಬಿಡೋದಿಲ್ಲ. ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ದಿನ ಪೂರ್ತಿ ಕೆಲಸನೇ ಆಗ್ಬಿಡುತ್ತೆ. 2 ಗಂಟೆ ಇರೋ ಕೆಲಸ 4 ಗಂಟೆ ಆದ್ರೂ ಮುಗಿಯಂಗಿಲ್ಲ. ಆ ಥರ ಇದ್ಬಿಡುತ್ತೆ ಕೆಲಸ. ಅವಳಿಗೆ ಎಲ್ಲ ತಿನ್ನಿಸಿ ಅವಳನ್ನ ಸಮಾಧಾನ ಮಾಡಿಸಿ ಅವಳನ್ನ ನಿದ್ದೆ ಮಾಡಿಸಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊತಾ ಇದ್ದೀನಿ. ಬೆಡ್ಡು ಹಸಿ ಆಗಿಬಿಟ್ಟಿತ್ತು ಅಂತೇಳಿ ಒಂದು ಸ್ವಲ್ಪ ಹೊರಗೆ ಇಟ್ಟೆ. ಅದರಲ್ಲೂ ಮಳೆ ಮೋಡ, ಇವತ್ತು ಬಿಸಿಲು ಅಷ್ಟೊಂದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲಿತ್ತು. ಬೆಡ್ಶೀಟ್ ಎಲ್ಲ ತೊಗೊಂಡೋಗಿ ಮೇಲೆ ಹಾಕಿದ್ದೆ. ಆಮೇಲೆ ಬಟ್ಟೆ ಹಾಕೋಷ್ಟರೊಳಗೆ ಮಳೆನೇ ಬಂದುಬಿಡ್ತು. ಹೇಗೋ ಬೆಡ್ಶೀಟು ಒಂದು ಸ್ವಲ್ಪ ಅರ್ಧಕ್ಕೆ ಒಣಗ್ತು. ಇನ್ನೊಂದು ಸ್ವಲ್ಪ ದಪ್ಪ ಬೆಡ್ಶೀಟ್ ಎಲ್ಲ ಒಣಗಿದ್ದಿಲ್ಲ, ತೆಳ್ಳಗಿರೋದೆಲ್ಲ ಒಣಗ್ತು. ನನ್ನ ಬೆಡ್ಡೆಲ್ಲ ಹೊರಗೆ ಹಾಕ್ಬಿಟ್ಟು ಇವಾಗ ಹಾಗೆ ಮಂಚನೂ ಎಲ್ಲ ಒರೆಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಒರೆಸ್ತಾ ಇದ್ದೀನಿ. ಯಾವಾಗಲೂ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಬೆಡ್ಡಿಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಉಜ್ಜಿದ್ರೆ ಬೆಡ್ ಸ್ಮೆಲ್ ಇರೋಲ್ಲ. ಯಾವಾಗಲೂ ಆ ಥರ ಮಾಡ್ತಾಯಿರ್ತೀನಿ. ಆದರೆ ಇವತ್ತು ತುಂಬ ಕೆಲಸ ಇದೆ ನನಗೆ. ಪಾಪುನು ಹಠ ಮಾಡ್ತಿದ್ದಾಳೆ ಅಂಥೇಳಿ ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬಿಸಿಲಿಗಷ್ಟೇ ಇಟ್ಟಿದ್ದೆ. ಇಟ್ಬಿಟ್ಟು ಈ ಕಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಒರೆಸ್ಕೊತಾ ಇದ್ದೀನಿ. ಯಾವತ್ತೂ ಕೆಲಸ ತುಂಬ ಇರಬೇಕಾದ್ರೆ ಈ ಥರನೇ ತುಂಬ ಡಬಲ್ ಕೆಲಸ ಇರುತ್ತೆ. ಸಾಕಾಗೋಗುತ್ತೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತೇಳಿ. ಅದರಲ್ಲೂ ಪಾಪು ಬೇರೆ ತುಂಬ ಹಠ ಮಾಡ್ತಿರ್ತಾಳೆ. ಯಾರಾದರೂ ಒಬ್ಬರು ಪಾಪುನ ನೋಡ್ಕೊಳಕ್ಕಿದ್ರೂ ಈಸಿಯಾಗಿ ಕೆಲಸ ಆಗಿಬಿಡುತ್ತೆ. ಒಬ್ಬರೇ ಕೆಲಸ ಮಾಡಿಕೊಂಡು ಈ ಕಡೆ ಮಕ್ಕಳನ್ನ ನೋಡ್ಕೊಂಡು ಮಾಡೋದು ಅಂತಿದೆ ಅಲ್ವಾ, ನಿಜವಾಗ್ಲೂ ತುಂಬಾ ಕಷ್ಟ ಆಗಿಬಿಡುತ್ತೆ ಕೆಲವೊಂದು ಸರಿ. ಅದು ಕೆಲಸ ಇರಬೇಕಾದ್ರೆ ಈ ಥರ ಕೆಲಸ ಜಾಸ್ತಿ ಇರುತ್ತೆ. ಇವಾಗ ಒಂದು ಸ್ವಲ್ಪ ನಾನು ಬೆಡ್ಶೀಟ್ ಎಲ್ಲ ಹಾಕಿದ್ದೆ. ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಮೇಲೆ ತೊಗೊಂಡೋಗಿ ಹಾಕಿ ಬಂದೆ. ಈಗ ಒಂದು ಸ್ವಲ್ಪ ಬೆಡ್ಶೀಟ್ ಅದು ತೆಳ್ಳಗಿತ್ತು ಅಂತೇಳ್ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟಿತ್ತು. ಇವಾಗ ತೊಗೊಂಡು ಬಂದು ಫಸ್ಟು ಬೆಡ್ಡೆಲ್ಲ ಒಳಗೆ ಹಾಕಿ, ಪಾಪ ಸೋಫಾ ಮೇಲೆ ಮಲಗಿದ್ದಾಳೆ ಪಾಪು, ಅದಕ್ಕೆ ಬೆಡ್ ಮೇಲೆ ಮಲಗಿಸೋಣ ಅಂತೇಳ್ಬಿಟ್ಟು ಇವಾಗ ಬೆಡ್ ಕವರು ಎಲ್ಲ ಹಾಕ್ತಾಯಿದ್ದೀನಿ ಮಂಚದ ಮೇಲೆ. ಈ ಥರ ಬೆಡ್ ಮೇಲೆ ಡೈರೆಕ್ಟಾಗಿ ಬೆಡ್ ಕವರ್ ಹಾಕೋದಕ್ಕಿಂತ ಈ ಥರ ವೇಸ್ಟ್ ಏನಾದರೂ ಮನೆಯಲ್ಲೇ ಬೆಡ್ಶೀಟ್ ಇರ್ತಾವಲ್ಲ, ಬೆಡ್ಶೀಟ್ ಹಾಕಿ ಈ ಥರ ಒಂದು ಶೀಟ್ ಹಾಕ್ಬಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಬೆಡ್ಡು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗಾಗಿಬಿಟ್ಟು ನಾನು ಮಕ್ಕಳು, ಯಾಕಂದರೆ ಚಿಕ್ಕ ಮಕ್ಕಳು ತುಂಬ ಗಲೀಜು ಮಾಡ್ತಾ ಇರ್ತಾರೆ. ಇದು ಮದುವೆಗೆ ಕೊಟ್ಟಿರೋದು ನನಗೆ 10 ವರ್ಷ ಆಯಿತು. ಆದ್ರೂ ಇಷ್ಟು ನೀಟಾಗಿದೆ ಬೆಡ್ಡು. ಅದು ಒಂದು ಸ್ವಲ್ಪ ಎಷ್ಟೋ ಡ್ಯಾಮೇಜ್ ಆಗಿದ್ರು ಇಲ್ಲವರೆಗೂ ನಾನು ಮೇಂಟೈನ್ ಮಾಡಿದ್ದಕ್ಕೆ ಇಲ್ಲವರೆಗೂ ಬಂದಿದೆ. ನಾವು ಯಾವುದೇ ವಸ್ತು ಆಗಲಿ ನಾವು ಯಾವ ಥರ ಮೇಂಟೈನ್ ಮಾಡ್ತೀವೋ ಆ ಥರ ಬಾಳಿಕೆ ಬರುತ್ತೆ. ಇಲ್ಲವರೆಗೂ ಬಂದಿದೆ ಚೆನ್ನಾಗೆ. ಹಾಗಾಗ್ಬಿಟ್ಟು ಇವಾಗ ಒಂದು ಸ್ವಲ್ಪ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಕಿ ಪಿಲ್ಲೋ ಕವರ್ನೂ ಎಲ್ಲ ತೆಗ್ದಿದ್ದೆ ನಾನು. ಬೆಡ್ ಮೇಲೆ 2 ಪಿಲ್ಲೋ ಇಟ್ಟಿರ್ತೀನಿ. ಆ ಪಿಲ್ಲೋ ಕವರ್ನೂ ಎಲ್ಲ ತೆಗೆದು ನೀಟಾಗಿ ಎಲ್ಲ ಚೇಂಜ್ ಮಾಡಿ ಒಂದು ಕಡೆ ಖುಷಿನೂ ಆಯಿತು. ಎಷ್ಟೋ ಕ್ಲೀನ್ ಆಯಿತು ಬಿಡು ಅಂತೇಳ್ಬಿಟ್ಟು. ಅವಳು ವಾಮಿಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಕೆಲಸ. ಈ ಕಡೆ ಗೀಜರ್ ಕೆಟ್ಟೋಗಿರೋದು, ಈ ಕಡೆ ವಾಮಿಟ್ ಮಾಡಿರೋದು, ಅವಳಿಗೆ ಹುಷಾರಿಲ್ಲದ್ದು, ನನಗೂ ಶೀತ ನೆಗಡಿ, ಹಾಗೆ ನನಗೂ ಹುಷಾರಿಲ್ಲ ಟೈಮಲ್ಲಿ ಇಷ್ಟೊಂದು ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟನೇ. ಬಟ್ ಆ ಟೈಮಲ್ಲೇ ನಮಗೆ ತುಂಬಾ ಕೆಲಸ ಆಗೋದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮಾಡಲೇಬೇಕು. ಬಿಟ್ಟರೆ ಆಗೋದೇ ಇಲ್ಲ. ನೆಕ್ಸ್ಟ್ ದಿನ ನಾವೇ ಮಾಡ್ಕೊಬೇಕು. ಹಾಗಾಗ್ಬಿಟ್ಟು ಹುಷಾರಿಲ್ಲ ಅಂದ್ರೂ ಹಾಗೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಈ ಬೆಡ್ ಕವರು, ಸೋಫಾ ಕವರೆಲ್ಲ ಒಂದು ಸ್ವಲ್ಪ ಹಾರಿದ್ದಿಲ್ಲ, ಅದನ್ನೆಲ್ಲ ಇಲ್ಲೇ ಬಾಗಿಲ ಮೇಲೆ ಹಾಕ್ಕೊಂಡೆ. ಸೋಫಾ ಕವರ್ನು ಚೇಂಜ್ ಮಾಡಿದ್ದೆ, ತುಂಬ ದಿನ ಆಯಿತು ತೆಗ್ದೇ ಇಲ್ಲ ಅಂತೇಳ್ಬಿಟ್ಟು. ಈ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಎಲ್ಲ ಕೆಲಸ ಹಾಗಾಗಿ ಒಂದು ಸ್ವಲ್ಪ ಪೆಂಡಿಂಗಲ್ಲಿ ಉಳಿದ್ಬಿಡುತ್ತೆ. ನಾವು ಡೈಲಿ ಏನು ಮಾಡ್ತಾ ಇರ್ತೀವೋ ಅದನ್ನು ಒಂದು ಸ್ವಲ್ಪ ಉಳಿದ್ಬಿಡುತ್ತೆ ಕೆಲಸ. ಅದಕ್ಕೆ ಸೋಫಾ ಕವರ್ನೆಲ್ಲ ತೆಗೆದು ಸೋಫಾ ಕವರ್ನು ಎಲ್ಲ ವಾಶ್ಗೆ ಹಾಕಿದ್ದೆ. ಚೇಂಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಇರೋದು 2 ಸೆಟ್ ಇದೆ. ಫಸ್ಟು ಸೋಫಾ ಕವರ್ ತೊಗೊಬೇಕು. ಇದನ್ನು ಮಾರಿಸಿದ್ರೆ ಅದು ಮಾರಿಸಿದ್ರೆ ಇದು 2 ಹಾಕ್ತಾಯಿದ್ದೀನಿ. ಇದನ್ನೊಂದು ತಗೊಳ್ಬೇಕು. ಇನ್ನು ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಡ್ತು ಜಿಣಿಯಾಗಿ. ಹಾಗಾಗಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಮನೆ ಕೆಳಗೆ ನಾನು ಬಟ್ಟೆನೂ ವಾಶ್ಗೆ ಹಾಕಿದ್ದೆ. ಬಟ್ಟೆನೆಲ್ಲ ಹಾಕ್ಕೊಂಡು ಇದನ್ನು ಬೆಡ್ಶೀಟು ಮಂಚದ ಮೇಲೆ ಹಾಕೋದೆ. ಆ ರೀತಿ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಹಾಕ್ಕೊಂಡೆ. ಈ ಮಳೆ ಬಂದು ಆಟ ಆಡಿಸ್ತಿದೆ, ಬರೋದು ಹೋಗೋದು ಅಂತೇಳ್ಬಿಟ್ಟು. ಅದಕ್ಕೆ ಮೇಲೆ ಹೋಗೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಇಲ್ಲೇ ಹಾಕ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ. ಹೀಗೆಲ್ಲ ಒಂದು ಕಡೆ ಕೆಲಸ ಆಯಿತು. ಕೌಂಟ್ರ್ ಟಾಪ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಪಾಪುನು ಮಲಗಿದ್ದಾಳೆ. ಅವಳು ಎದ್ದೇಳೋಷ್ಟರೊಳಗೆ ಕೆಲಸ ಆಗಿಬಿಡಲಿ, ಸ್ನಾನ ಒಂದು ಮಾಡ್ಕೊಂಬಂದುಬಿಟ್ರೆ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ನನಗೆ ನೀರು ಇಟ್ಕೊತಾ ಇದ್ದೀನಿ. ಗೀಝರ್ ಕೆಟ್ಟೋಗಿದ ಮೇಲೇ ಗೊತ್ತಾಗ್ತಿದೆ ಬಿಸಿನೀರ್ದು ಎಷ್ಟು ಈ ವ್ಯಾಲ್ಯೂ ಅಂತೇಳ್ಬಿಟ್ಟು. ಆರಾಮಾಗಿ ಎಷ್ಟೊಂದು ನೀರು ಬಿಟ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಿದ್ರು ಮಕ್ಕಳೆಲ್ಲ. ಇವಾಗ ಇಷ್ಟಿಷ್ಟೇ ಪಾತ್ರೆದಲ್ಲಿ ಸ್ನಾನ ಮಾಡೋದು ಕಷ್ಟ. ಏನೂ ಮಾಡೋಕ್ಕಾಗಿಲ್ಲ. ಕೆಲವೊಂದು ಸರಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಕಾಯೋಷ್ಟರೊಳಗೆ ನಾನು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಡೋಣ ಅಂತೇಳ್ಬಿಟ್ಟು
ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಡೈಲಿ ಡೈನಿಂಗ್ ಟೇಬಲು ಮಿಷಿನ್ ಮೇಲೆ ಕ್ಲೀನ್ ಮಾಡ್ತಾನೇ ಇರು. ಮಕ್ಕಳಂತೂ ಏನು ಎಲ್ಲಿರೋದೆಲ್ಲ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಗಲೀಜು ಮಾಡ್ತಾನೆ ಇರ್ತಾರೆ. ದಿನಾ ಇದೊಂದು ಕೆಲಸನೇ ಆಗ್ಬಿಡುತ್ತೆ. ಆಟ ಸಾಮಾನು ಅಷ್ಟೇ, ಸೋಫಾ ಕೆಳಗಂತೂ ಹಾಕಿಟ್ಬಿಟ್ಟಿರ್ತಾರೆ. ಮೂಲೆ ಮೂಲೆಗೂ ಆಟ ಸಾಮಾನು. ದಿನ ಅದನ್ನು ಎತ್ತಿಟ್ಟು ಬರೀ ಕಸ ಗುಡ್ಸೋಕ್ಕೆ 1 ಅವರ್ ಬೇಕು ನನಗೆ. ಅಷ್ಟೊಂದು ಆಟ ಸಾಮಾನು ಹಾಕಿಟ್ಬಿಟ್ಟಿರ್ತಾರೆ. ಡೈಲಿ ಇದೇನೇ ಕೆಲಸ, ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು. ಪಾಪು ಎದ್ದೇಳೋಷ್ಟರೊಳಗೆ ನಾನು ಬೇಗ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಾಗಿ ನಾನು ಮಾಡ್ತಾನೇ ಇದ್ದೀನಿ ಕೆಲಸ. ಇವತ್ತು ಬೆಳಗ್ಗೆಲಿಂದ 5 ನಿಮಿಷ ರೆಸ್ಟ್ ಇಲ್ಲ. ಸುಮ್ಮನೆ ಮಾಡು ಮಾಡು ಅಂತ ಕೆಲಸ ಮಾಡ್ತಾನೇ ಇದ್ದೀನಿ. ಇವಾಗ ಎಲ್ಲ ಒಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ವಲ್ಪ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಮಕ್ಕಳು. ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅಲ್ವಾ, ಇಡ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಎಲ್ಲನೂ ಆಯ್ತು. ಇವಾಗ ಫೈನಲಾಗಿ ಕಸ ಗುಡಿಸಿ ನಾನು ಎಲ್ಲ ಕೆಲಸ ಮಾಡಿ ಲಾಸ್ಟಿಗೆ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡೋದು. ಆವಾಗಾದರೂ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ. ಫಸ್ಟು ಸ್ನಾನ ಮಾಡ್ಕೊಂಬಿಟ್ರೆ ಒಂಥರ, ಆಮೇಲೆ ಕೆಲಸ ಮಾಡಿದ್ರೆ ಅದು ಫ್ರೆಶ್ ಆಗೇ ಇರೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಎಲ್ಲ ಕೆಲಸ ಮಾಡಿನೇ ನೆಕ್ಸ್ಟು ಸ್ನಾನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದೊಂದು ದಿನ ಸಾಂಬಾರು ಮಾಡಿಟ್ಬಿಟ್ಟು ಇನ್ನೇನು ಊಟದ ಟೈಮಲ್ಲೇ ರೈಸ್ ಒಂದು ಮಾಡ್ಕೊತಾ ಇರ್ತೀನಿ. ಕೆಲವೊಂದು ಸರಿ ಸ್ನಾನ ಆಗಿದ್ಮೇಲೆ ಅಡುಗೆ ಮಾಡ್ತಾಯಿರ್ತೀನಿ ಅಷ್ಟೇ. ಈ ಸೋಫಾ ಕೆಳಗಂತೂ ಇರೋ ಆಟ ಸಾಮಾನೆಲ್ಲ ಅಲ್ಲೇ ಹಾಕಿಟ್ಟಿರ್ತಾರೆ. ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿದ್ರೆ ಇವಾಗ ಆಯಿತು. ಇನ್ನು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಇದೇ ಕೆಲಸ ಮುಗೀತು ಅನ್ನೋ ಹಾಗೆ ಇಲ್ಲ ಇವತ್ತಂತೂ. ಅಷ್ಟೊಂದು ಕೆಲಸ ಇದೆ. ಇವಾಗ ನನ್ನ ಪಾಪು ಎದ್ದೇಳೋಷ್ಟರೊಳಗೆ ಸ್ನಾನ ಒಂದು ಮುಗಿಸ್ಕೊಂಬಿಟ್ರೆ ಸಾಕು. ಆಮೇಲೆ ಅವಳು ಇದ್ಲಂದ್ರೆ ಅವಳಿಗೆ ಒಂದು ಸ್ವಲ್ಪ ಮತ್ತೆ ಊಟ ಗೀಟ ಮಾಡಿಸಿ ಸಿರಪ್ ಹಾಕೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಫಸ್ಟು ಮಾಡ್ತಾಯಿದ್ದೀನಿ ಕೆಲಸ. ನಿಮ್ಮ ಮನೇಲೂ ಹಾಗೇನಾ ಹೇಳಿ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಕೈಯೂ ಹೊಡಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಇಂಥ ಟೈಮಲ್ಲಿ ನಮ್ಗೆ ಇಷ್ಟೊಂದು ಕೆಲಸ ಬಂದುಬಿಟ್ರೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅನ್ನೋದೇ ತಲೆ ಕೆಟ್ಟೋಗ್ಬಿಡುತ್ತೆ. ಇವಾಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಡೈಲಿ ಯೂಸದು ಮಾಯ್ಶ್ಚರೈಸರು, ಲಿಪ್ ಬಾಮ್ ಇಷ್ಟೇ ಹಾಕೋದು ನಾನು. ಕ್ರೀಮು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು 10 ನಿಮಿಷ ಇವಾಗ ಟೈಮ್ ಸಿಕ್ತು ನನಗೆ. ಹೇಗೋ ಇನ್ನೂ ಎದ್ದಿಲ್ಲ ಪಾಪು, ಮಲಗಿದ್ದಾಳೆ. ಅವಳು ಎದ್ದೇಳೋಷ್ಟರೊಳಗೆ ಒಂದು ಸ್ವಲ್ಪ ತುರುಗಾದರೂ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಪ್ರೇಯರ್ ಮಾಡಿಬಿಟ್ಟು ಹೋಗ್ಬಿಟ್ಟು, ನಾನು ಜಾಸ್ತಿ ಟಿ ವಿ ಏನು ನೋಡೋದೇ ಇಲ್ಲ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡದೆ ನಾನು ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಆವಾಗೆಲ್ಲ ತುಂಬ ಸೀರಿಯಲ್ಸು ಅದು ಇದು ನೋಡ್ತಾ ಇದ್ದೆ, ಫಿಲಮ್ಸ್ ಅಂತೇಳ್ಬಿಟ್ಟು. ಇವಾಗಂತೂ ಟೈಮೇ ಸಿಗೋದಿಲ್ಲ, ಟಿ ವಿ ನೋಡೋಕ್ಕೆ ಟೈಮ್ ಸಿಗೋದಿಲ್ಲ. ಇವಾಗ 1-2 ಸಾಂಗ್ ಕುಂತ್ಕೊಂಡ್ಬಿಟ್ಟು ಜಾಸ್ತಿ ನಾನು ಸಾಂಗೇ ನೋಡೋದು, ಬೇರೆ ಏನೂ ನೋಡೋದಿಲ್ಲ. ಸಾಂಗು 1-2 ಕೇಳಿಬಿಟ್ಟು ಅಡುಗೆ ಮಾಡಬೇಕು. ಅಡುಗೆಗೆ ಏನಿಲ್ಲ, ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತೇಳಿ ಕುಂತ್ಕೊಂಡು ಯೋಚನೆ ಮಾಡಿಬಿಟ್ಟು ಆಮೇಲೆ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು. ಇವಾಗ ನಮ್ಮ ಮನೆಯವರು ಊಟಕ್ಕೆ ಬರೋಲ್ಲ, ನಾನು ಪಾಪುಗಷ್ಟೇ, ಸಾಕ್ಷಿಗೂ ನನಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು. ಅವಳು ಒಂದು ಸ್ವಲ್ಪ ತಿಂತಾಳೆ, ಹಾಗಾಗ್ಬಿಟ್ಟು ಚಿತ್ರಾನ್ನ ಒಂದು ಮಾಡಿದೆ. ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡಿ ಇನ್ನೇನು ಮಕ್ಕಳು ಬಂದರು. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅವರು ಟ್ಯೂಷನ್ಗೆ ಹೋಗಾಗಿದ್ಮೇಲೆ ತರಕಾರಿ ಏನೂ ಇದ್ದಿಲ್ಲ ಅಂಥೇಳಿ ತರಕಾರಿ ತೊಗೊಂಡು ಬರೋಣ ಅಂಥೇಳಿ ಇಲ್ಲೇ ಮನೆ ಹತ್ರನೇ ಇದೆ, ದೂರ ಏನಿಲ್ಲ, ಎಲ್ಲ ಮನೆ ಪಕ್ಕನೇ ಸಿಗುತ್ತೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ. ಮಕ್ಕಳಿಗೆ ಹುಷಾರಿಲ್ಲ ಟೈಮಲ್ಲಿ ನಾವು ಫುಡ್ಡಲ್ಲಿ ಯಾವ ಥರ ಕೊಡ್ತೀವೋ ಒಂದು ಸ್ವಲ್ಪ ಅದರಲ್ಲಿಂದನೂ ಬೇಗ ಹುಷಾರಾಗಿಬಿಡ್ತಾರೆ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ರಸಮ್ ಮಾಡೋಣ ಅಂತೇಳ್ಬಿಟ್ಟು ಹೋಗಿ, ಟೊಮೊಟೊ ಏನೂ ಇದ್ದಿಲ್ಲ, ಫುಲ್ ಖಾಲಿ ಆಗಿಬಿಟ್ಟಿತ್ತು ತರಕಾರಿ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದೆ. 2 ದಿನ ಪಾಪುಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು 2 ಸರಿ ನಾನು ಬಟ್ಟೆ ತೊಳೆದಿದ್ದು ಮಡಚಿಡೋಕ್ಕೆ ಆಗಲಿಲ್ಲ. ಬಟ್ಟೆ ಎಲ್ಲ ಹಾಗೆ ಚೇರ್ ಮೇಲೆ ಇತ್ತು. ಆ ಬೆಡ್ರೂಮಲ್ಲಿ ಒಂದು ಚೇರ್ ಹಾಕಿಟ್ಟಿದ್ದೀನಿ. ಯಾವಾಗಲೂ ಅದ್ರ ಮೇಲೆ ತಗೊಂಡೋಗಿ ಬಟ್ಟೆ ಹಾಕಿಟ್ಬಿಟ್ಟಿರ್ತೀನಿ. ಚೇರ್ ಏನಾದರೂ ಬಾಯಿದಿದ್ರೆ ಎಷ್ಟೊಂದು ಬೈಕೊಂತಿತ್ತೋ ಏನೋ ಗೊತ್ತಿಲ್ಲ. ತಂದು ಇದ್ರ ಮೇಲೆ ನನ್ನ ಮೇಲೇ ಹಾಕ್ತಿದ್ದಾಳೆ ಇವಳು ಅಂತೇಳ್ಬಿಟ್ಟು. ಅಲ್ಲಿ ಚೇರ್ ಇಟ್ಟಿದ್ದೇ ತಪ್ಪಾಯ್ತಾ ಏನೋ ಗೊತ್ತಿಲ್ಲ. ಯಾವಾಗಲೂ ತಗೊಂಡು ಹಾಕೋದೇ ಆಗಿಬಿಡುತ್ತೆ. ಒಂದೊಂದು ಸರಿ ಡೈಲಿ ನಾನು ಬಟ್ಟೆ ತೊಳೆದ ತಕ್ಷಣ ಮಡಚಿಟ್ಬಿಡ್ತೀನಿ ಸಂಜೆಗೆ ಅನ್ನೋಷ್ಟರೊಳಗೆ. ಇವಾಗ ಪಾಪುಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು 2 ದಿನದ ಬಟ್ಟೆ ಇದು ಎಷ್ಟೊಂದಿದೆ ನೋಡಿ. ಈ ಬಟ್ಟೆ ಎಲ್ಲ ಮಡಚಿಡೋಷ್ಟರೊಳಗೆ ಸಾಕಾಗೋಯ್ತು. ಇವತ್ತು ಬೆಳಗ್ಗೆಲಿಂದನೇ ತುಂಬಾ ಕೆಲಸ. ಪಾಪುಗೆ ಈ ನಡುವೆ ಅವಳಿಗೆ ಸುಧಾರಿಸ್ಕೊಂಡು ಅವಳನ್ನ ಎತ್ಕೊಂಡು ಇದೆಲ್ಲ ಕೆಲಸ ಮಾಡೋಷ್ಟರೊಳಗೆ ಸಂಜೆನೇ ಆಗೋಯ್ತು. ಇವಾಗ ಒಂದು ಸ್ವಲ್ಪ ರಾತ್ರಿ ಊಟಕ್ಕೆ, ಮಧ್ಯಾಹ್ನ ಚಿತ್ರಾನ್ನ ಅಷ್ಟೇ ಮಾಡ್ಕೊಂಡಿದ್ದೆ. ಇವಾಗ ರಾತ್ರಿ ಊಟಕ್ಕೆ ಬೇಳೆ ರಸಮ್ ಮಾಡೋಣ ಅಂತೇಳ್ಬಿಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೇಳೆ ರಸಮ್ಮು.
ಮಕ್ಕಳಿಗೆಲ್ಲ ಹುಷಾರಿಲ್ಲೋ ಟೈಮಲ್ಲಿ ಈ ಥರ ಬೇಳೆ ರಸ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ಇರುತ್ತೆ. ಯಾಕಂದರೆ ಈ ಕೋಲ್ಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ಗೆ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಬೇಳೆನ ಕೂಗಿಸ್ಕೊಬೇಕು ಒಂದು 3 ವಿಶಿಲು. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಒಂದು ಸ್ವಲ್ಪ ತುಂಬ ನೈಸಾಗಿ ಮಾಡ್ಕೊಬಾರ್ದು, ಸ್ವಲ್ಪ ತರಿ ಕುಟ್ಟಿಟ್ಕೊಂಡು ಒಂದು ಮೀಡಿಯಮ್ ಸೈಜು 3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು 3 ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನು, ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಮ್ಮ ತಮಿಳ್ನಾಡು ಸೈಡೆಲ್ಲ ರಸಮ್ಗೆ ಈರುಳ್ಳಿ ಹಾಕೋದಿಲ್ಲ, ಬಟ್ ನಾನು ಹಾಕ್ತೀನಿ. ಒಂದು ಸ್ವಲ್ಪ ಒಂದು ಪಾತ್ರೆಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಕ್ಕಳಿಗೆಲ್ಲ ತುಂಬ ಕೆಮ್ಮಿದೆ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾಗಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಚಟಪಟ ಅಂದಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪಿಂದು ಇದು ಇರುತ್ತಲ್ವ, ಹಾಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ಆ ಕಡ್ಡಿನೂ ನಾನು ಸೇರಿಸ್ಕೊತಾ ಇರ್ತೀನಿ. ಇವಾಗ ಬೇಳೆ ಕೂಗಿಸ್ಕೊಂಡಿದ್ನಲ್ವ, ಆ ನೀರೆಲ್ಲ ಒಂದು ಬೌಲಿಗೆ ತಿಡ್ಕೊಂಡು ಇವಾಗ ಆ ಬೇಳೆನ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಬೇಕು. ಈ ಥರ ಮ್ಯಾಶ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೂ ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಆಗುತ್ತೆ. ನಾನು ಬೇಳೆ ಮಸಿಯೋದ್ರಲ್ಲೇ ಈ ಥರ ಮಸಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಯಾರಾದರೂ ರಸಮ್ ಯಾವಾಗಾದರೂ ಈ ಥರ ಹುಷಾರಿಲ್ದಾಗೆ ಕೋಲ್ಡ್ ಆದಾಗಂತೂ ತುಂಬ ಚೆನ್ನಾಗಿರುತ್ತೆ ಬೇಳೆ ರಸಮ್ಮು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊವನ್ನು ಹಾಕೊಳ್ಳೋಣ. ಆದಷ್ಟು ಚಿಕ್ಕದಾಗಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಈ ಥರ ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ. ಅದು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದ್ಮೇಲೆ ಒಂದು ಸ್ವಲ್ಪ ಶೌಟಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಬೇಗನೆ ಮಾಡ್ಕೊಬೋದು. ಒಂದು 5 ನಿಮಿಷ 10 ನಿಮಿಷದಲ್ಲೇ ಈ ರಸಮ್ ರೆಡಿ ಆಗಿಬಿಡುತ್ತೆ. ಬೇಳೆ ಒಂದು ಬೇಯಿಸ್ಕೊಂಬಿಟ್ರೆ ಸಾಕು, ಬೇಗನೆ ಮಾಡ್ಕೊಂಬಿಡ್ಬೋದು. ಟೊಮೊಟೊನು ಕಟ್ ಮಾಡ್ಕೊಂಡಿಲ್ದಂಗೆ ಮಿಕ್ಸಿ ಜಾರಿಗೂ ಹಾಕ್ಕೊಬೋದು. ಇವಾಗ ಹುಣಸೆಹಣ್ಣು ನೆನೆಸಿಟ್ಟಿದೆ ಅಲ್ವಾ, ಅದು ರಸ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇವಾಗ ನೀರು ನಮಗೆ ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ಬೇಳೆ ಎಲ್ಲ ನಾನು ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಬೇಳೆನೂ ಇದಕ್ಕೆ ಸೇರಿಸ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಇವಾಗ ಎಷ್ಟು ಬೇಕು ಅಂತೇಳಿ ನಾನು ಒಂದು ಸ್ವಲ್ಪ ನೀರು ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹುಷಾರಿರಲಿ ಟೈಮಲ್ಲಂತೂ ಸೂಪರಾಗಿರುತ್ತೆ ಈ ಬೇಳೆ ರಸಮ್ಮು. ನೋಡಿ ಇಷ್ಟೊಂದು ನೀರು ಹಾಕ್ಕೊಂಬಿಟ್ಟು ನಾನು ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು, ಇದರಲ್ಲಿ ಹುಣಸೆಹಣ್ಣು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದೆಲ್ಲ ಚೆನ್ನಾಗಿ ರಸಮ್ಮು ಶೀತಕ್ಕೆ ಮಾತ್ರ. ಇವಾಗ ನಾನು ಕರಿಬೇವು ಕಡ್ಡಿ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಕಡ್ಡಿಲಿಂದ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರಸಮ್ಗೆ. ಇದನ್ನು ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡೋಣ. ಬೇಗನೆ ಆಗಿಬಿಡುತ್ತೆ. ಜಾಸ್ತಿ ಏನು, ಒಂದು ಕುದಿ ಬಂದರೆ ಸಾಕು, ಒಂದು ಕುದಿಯಷ್ಟು ಕುದಿಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ ರಸಮ್ಮು. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಜೀರಿಗೆ ಒಂದು ಸ್ವಲ್ಪ ತರಿಯಾಗಿ ನಾನು ಕುಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀತಿರುವಾಗ ಇದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು. ಇದನ್ನು ಹಾಕಿದ ಮೇಲೆ ತುಂಬ ಹೊತ್ತು ಏನು ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ. ರಸಮ್ಮು ತುಂಬ ಟೇಸ್ಟಿಯಾಗಿ ಬೇಳೆ ರಸಮ್ ರೆಡಿ ಆಗುತ್ತೆ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.